ಎಂಜಾಯ್ ಮಾಡುವಂತ ಒಂದು ಕಿವಿ ಈ ಕಾರ್ಯಕ್ರಮದ ಆಂಕರ್ ಆಗಿರ್ತೀನಿ. ಸೊ ಇದಿಷ್ಟು ನಮ್ಮ ಕಾರ್ಯಕ್ರಮದ ಪರಿಚಯವಾಗಿತ್ತು. ಮಾಧ್ಯಮದವರಿಗೆ ಏನಾದರೂ ಪ್ರಶ್ನೆ ಇದ್ದಲ್ಲಿ ನೀವು ಕೇಳ್ಬಹುದು. ನಮಸ್ಕಾರ, ನ್ಯೂಸ್ ಫಸ್ಟ್ ಇಂದ ಪ್ರಿಯಾಂಕಾ ಅಂತ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ವಿಭಿನ್ನ ಕಾನ್ಸೆಪ್ಟ್ ಮೂಲಕ ಜಿ ಕನ್ನಡ ರಂಜಿಸ್ತಾ ಇದೆ. ಹಾಗೇನೆ ನನಗೆ 2 ಪ್ರಶ್ನೆ ಇದೆ. ಫಸ್ಟು, ನಿಮ್ಮ ಗೆಳೆಯರ ಥ್ರಿಲ್ಲಿಂಗ್ ರೈಡ್ ಪ್ರೋಮೋ ಮೂಲಕ ಸಿಕ್ಕಾಪಟ್ಟೆ ರಂಜಿಸ್ತಾ ಇರ್ತೀರಾ, ವಿಭಿನ್ನ ಕಾನ್ಸೆಪ್ಟ್ ಮೂಲಕ ಬರ್ತಾ ಇರತ್ತೆ, ಪ್ರತಿ ಪ್ರೋಮೋನು ಒಂದೊಂದು ವಿಭಿನ್ನವಾಗಿರುತ್ತೆ. ಬಟ್ ಈ ಸಾರಿ ಬಂದಿದ್ದು ಒಂಥರ ಬೀಚ್, ಒಂದು ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ಥರ ಬಂದಿತ್ತು, ಅದು ಹೇಗಿತ್ತು? ಹಾಗೇನೆ ಇನ್ನೊಂದು ಪ್ರಶ್ನೆ, ನಾದಬ್ರಹ್ಮ ಹಂಸಲೇಖ ಸರ್ ಬರ್ತಾರಾ ಅಥವಾ ಇಲ್ವಾ? ಹೀಗೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು ಭಾಳ ಥ್ರಿಲ್ಲಿಂಗ್ ಆಗಿತ್ತು. ಯಾಕಂದರೆ ನಮ್ಗೆ ಅವೆಲ್ಲ ಅಭ್ಯಾಸ ಇಲ್ಲ. ಅಫ್ಕೋರ್ಸ್ ಒಂದು ಸ್ಕೈ ಡೈವಿಂಗು ಅದು ಇದು ಲಾಟ್ ಆಫ್ ಟೆಕ್ನಾಲಜಿ ಇಸ್ ಯೂಸ್ಡ್ ಟು ಬ್ರಿಂಗ್ ದಟ್ ಇಫೆಕ್ಟ್. ಬಟ್ ಅದು ಏನೋ ಇದು ಹಾರ್ನೆಸ್ ಎಲ್ಲ ಕಟ್ಕೊಂಡು ಅದು ಫಸ್ಟ್ ಪ್ರಯೋಗ ನಮ್ಮ ಮೇಲೆ ಅವ್ರು ನಾವು ವಿಭಿನ್ನವಾಗಿ ಏನೋ ಕೊಡ್ಬೇಕು ನನಗೆ ಇದು ಜಡ್ಜ್ ಆಗ್ಬೇಕು ಅಂದ್ರೆ ಎಲ್ಲ ರಾಗಗಳು ಗೊತ್ತಿರಬೇಕು ಅನ್ಕೊಂಡಿದ್ದೆ, ಜಂಪ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಸರಿ, ನಾನು ಬಂದ್ಮೇಲೆ ಕೇಳಿದ್ರು, ಸರ್ ಜಡ್ಜ್ ಹಾಕ್ಬೇಕಂದ್ರೆ ಹ್ಞೂ ಅಂದೆ, ರಾಗಗಳೆಲ್ಲ ಗೊತ್ತು ಅಂದೆ. ಇಲ್ಲ ಸರ್ ನೀವು ಜಂಪ್ ಮಾಡಿದ್ರೆ ಜಡ್ಜ್ ಅಂದ್ರು. ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರು. ಏನು ಜಂಪ್ ಎಲ್ಲ ನಾವು ಸಿಂಗಿಂಗ್ ಅದ್ರಲ್ಲಿ ಕೊಡ್ಬೇಕಲ್ವಾ, ಇಲ್ಲಿಂದ ಜಂಪ್ ಆಕ್ಚುಯಲ್ ಜಂಪ್ ಆಯ್ತು. ಬಟ್ ಅದು ಏನಂದ್ರೆ ಇದರ ಒಂದು ಸಂದೇಶ ಇಸ್ ವಿ ಆರ್ ಪುಷಿಂಗ್ ದ ಲಿಮಿಟ್ಸ್. ಅಂದ್ರೆ ಈ ರೀತಿ ಒಂದು ಪ್ರೋಮೋ ಮಾಡುವ ಉದ್ದೇಶ ಏನಂದ್ರೆ ಸರೆಗಮಪ ಅನ್ನೋ ಕಾರ್ಯಕ್ರಮ ಇಸ್ ಪುಷಿಂಗ್ ಇಟ್ಸ್ ಲಿಮಿಟ್ಸ್. ಇದರ ಸ್ಟ್ಯಾಂಡರ್ಡ್ ಈ ಬಾರಿ ಸಮಥಿಂಗ್ ದಟ್ ಯು ಹ್ಯಾವ್ ನೆವರ್ ಸೀನ್, ಅದು ನಿಮಗೆ ಕಾಣಲಿದೆ ಅನ್ನೋದು ಇದರ ಒಂದು ಸಂದೇಶ. ಬಟ್ ನಾವು 3 ಜನ ಬಹಳ ಮಜಾ ಮಾಡಿದ್ವಿ. ಯಾಕಂದ್ರೆ ನಮ್ಗದು ಅಭ್ಯಾಸ ಇಲ್ಲ. ಬೆಳಗ್ಗೆ ಶುರುವಾಗಿದ್ದು ಮಧ್ಯರಾತ್ರಿ ಏನ್ ಬೆಟ್ಟ ಹತ್ತಾ ಇದೀವಿ, ಎಗರ್ತಾ ಇದೀವಿ, ಗಾಡಿ ಓಡಿಸೋದೇನು ಸಖತ್ ರಿಯಾಲಿಸ್ಟಿಕ್. ಆಮೇಲೆ ಆ ಧೂಳು ಹಿಂಗ್ ಎರ್ಸೋರು. ಬಟ್ ವಿ ಹ್ಯಾಡ್ ಫನ್. ಅಂಡ್ ಇದ್ರಲ್ಲಿ ಏನಂದ್ರೆ ನಮ್ಮ 3 ಜನರ ಸ್ನೇಹ ಏನಿದೆ ಅದೊಂದು ರೀತಿ ಬಹಳ ವಿಶೇಷವಾದಂತ ಸ್ನೇಹ. ಯಾಕಂದ್ರೆ ಅದರಲ್ಲಿ ಗೌರವ ಇದೆ, ಅಟ್ ದ ಸೇಮ್ ಟೈಮ್ ಸಲಿಗೆ ಇದೆ. ಸಲಿಗೆ ಹಾಗೂ ಗೌರವ ಎರಡು ಪ್ಯಾರಲಲ್ ಆಗಿ ಹೋದಾಗ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಸ್ಪೆಷಲ್ ಅಂತ ನನಗೆ ಅನ್ಸುತ್ತೆ. ಸೊ ವಿ ಹ್ಯಾಡ್ ಲಾಟ್ ಆಫ್ ಫನ್ ಅಂಡ್ ಎಸ್, ನಾದಬ್ರಹ್ಮ ಹಂಸಲೇಖ ಅವರ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಆಶೀರ್ವಾದ ನಮಗೆ ಸಿಕ್ಕಿರೋದು ನಾದಬ್ರಹ್ಮ ಹಂಸಲೇಖ ಸಾರಿಂದ. ಮತ್ತೆ ನಮ್ಮ ಸತತ ಪ್ರಯತ್ನವೇನಿರುತ್ತೆ ಅಂದ್ರೆ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು, ಅವರು ನಮಗೆ ಆಶೀರ್ವಾದ ಮಾಡಬೇಕು, ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗಿಯೂ. ಯಾಕಂದ್ರೆ ಅವ್ರಿಗೆ ಈ ಕಾರ್ಯಕ್ರಮದ ಮೇಲೆ ಅಷ್ಟು ಒಂದು ಪ್ರೀತಿ ಇದೆ ಖಂಡಿತವಾಗಿಯೂ. ಇನ್ನೇನಾದ್ರೂ ಅದಕ್ಕೆ ಅಂದ್ರೆ ಅಫಿಷಿಯಲ್ ರೀಸನ್ಸ್ ಚಾನಲ್ ಇಫ್ ದೇ ವಾಂಟ್ ಟು ಸೇ ಸಮಥಿಂಗ್. ಆಕ್ಚುಲಿ ವಾಹಿನಿ ಪರವಾಗಿ, ತಂಡದ ಪರವಾಗಿ ಸರ್, ಹಂಸಲೇಖ ಸರ್ ಸರಿಗಮಪ ಜಾಯಿನ್ ಆಗೋಕ್ಕಿಂತ ಮುಂಚೆಯಿಂದಾನು ಅವರು ಇಲ್ಲೇ ಇದ್ದಾರೆ. ಅವ್ರ ಹಾಡುಗಳ ಮೂಲಕ, ರಾಗಗಳ ಮೂಲಕ, ವಿದ್ಯೆ ಮೂಲಕ, ವಿ.ಪಿ. ಸರ್ ಹೇಳ್ದಂಗೆ. ಅಂಡ್ ಅವರ ಬ್ಲೆಸ್ಸಿಂಗ್ಸ್ ಇಲ್ಲದೆ ನಾವು ಖಂಡಿತವಾಗ್ಲೂ ಈ ಸೀಸನ್ ಶುರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಮಹಾಗುರುಗಳು ಹಂಸಲೇಖ ಸರ್ ಬಹಳ ಸ್ಪೆಷಲ್ ಆಗಿ ಇಡೀ ತಂಡಕ್ಕೆ ಅವರು ಆಶೀರ್ವಾದ ಮಾಡಿ ಕಳ್ಸಿದ್ದಾರೆ, ವಿಶ್ ಮಾಡಿ ಕಳ್ಸಿದ್ದಾರೆ, ಚೆನ್ನಾಗಿ ಮಾಡಿ ಈ ಸೀಸನ್. ಅವ್ರ ಹಾಡುಗಳಂತೂ ಇದ್ದೇ ಇರುತ್ತೆ. ಅಂಡ್ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡೆ ಈ ಸೀಸನ್ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಖಂಡಿತವಾಗಿಯೂ ಅವರು ಬರ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ರಿಗೂ ಇದೆ. ಬರ್ತಾರೆ, ಅವರು ನಮ್ಮೊಂದಿಗೆ ಇರ್ತಾರೆ. ಬಟ್ ಯಾವ ಸ್ಟೇಜ್ ಅನ್ನೋದು ನಮಗ್ ಗೊತ್ತಿಲ್ಲ. ಬಟ್ ಡೆಫಿನೆಟ್ ಆಗಿ ಅಂಬ್ರೋಸಿಯಾ ಅಂತ ಅವ್ರು ಬಂದು ಹೇಳ್ತಿದ್ದಂಗೆನೆ ಅದರದೇ ಒಂದು ಚಾರ್ಮ್ ಇರುತ್ತೆ. ಅಂಡ್ ಮಹಾಗುರುಗಳ ಆಶೀರ್ವಾದವಿಲ್ಲದೆ ಈ ಕಾರ್ಯಕ್ರಮ ನಾವು ಶುರು ಮಾಡ್ತಿಲ್ಲ, ಅದಂತೂ ಹೇಳಬಲ್ಲೆ. ಥ್ಯಾಂಕ್ ಯು.